ಈ ರಾಜ್ಯದ ಈ ರಾಜ್ಯದ ಜನರ ಅಭಿವೃದ್ಧಿ ಅಭಿವೃದ್ಧಿ ಆಗಿಲ್ಲ. ತಗೊಂಡಿಲ್ಲ. ನಾನು ಅಭಿವೃದ್ಧಿ ನಾನು ಒಳ್ಳೆ ರೋಡ್ ಬೇಕ್ರಿ, ನಾನು ಒಳ್ಳೆ ರೋಡ್ ಬೇಕು. ನಾನು ಸ್ಟಾಂಪ್ ಡ್ಯೂಟೀಸ್ ಅಷ್ಟು ಕಟ್ಟಕ್ಕೆ ಇಷ್ಟ ಇಲ್ಲ. ಸ್ಟಾಂಪ್ ಡ್ಯೂಟೀಸ್ ಯಾಕೆ ಕಟ್ಟಬೇಕು? ಎಲ್ಲರ ಅಭಿವೃದ್ಧಿ ಆದ ಹಾಗ ಅದು ಎಲ್ಲರ ಅಭಿವೃದ್ಧಿ ಎಲ್ಲರ ಅಭಿವೃದ್ಧಿ ಆದಂಗ ಆಗುತ್ತಾ? ಸರ್ವಾಂಗೀಣ ನೋಡಿ, ನಾನು ಐ ಆಮ್ ಎ ಟ್ಯಾಕ್ಸ್ ಪೇಯರ್. ನನಗೆ ಏನ್ ಮಾಡಿದ್ರೆ ಹೇಳಿ. ರಸ್ತೆಗಳು ಬಂತು, ಅದರ ಜೊತೆನಲ್ಲಿ ಬಡವರ ಅಭಿವೃದ್ಧಿನೂ ಆಗ್ಬೇಕು. ನಾನು ಬಡವ ಸ್ವಾಮಿ, ಬಡವರ ಅಭಿವೃದ್ಧಿ ಆಗ್ಬಾರ್ದು. ಯಾವುದು ಯೋಜನೆ ಗ್ಯಾರಂಟಿ ತಗೊಳ್ತಾ ಇಲ್ಲ. ನನಗೆ ಏನ್ ಮಾಡಿದ್ರೆ ಹೇಳಿ. ಡೇ ಒನ್ ಇಂದ ಇವರು ಗ್ಯಾರಂಟಿ ಯೋಜನೆಗಳ ವಿರುದ್ಧವಾಗಿ ಮಾತಾಡ್ತಾರೆ. ರೊಕ್ಕಸ ಖಾಲಿ ಆಗುತ್ತೆ. ಹೌದಾ ಅಲ್ವಾ? ಇವತ್ತು ನಾವು ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ಒಬ್ಬ ಬಡತನದಲ್ಲಿ ಇರುವವನಿಗೆ ಆರ್ಥಿಕ ಸ್ವಾವಲಂಬನೆ ಕೊಡೋದು ಅವ್ರ ಕರ್ತವ್ಯ ಏನಿಲ್ಲ. ಈಗ ನಿಮಗೆ ಯಾರೆಲ್ಲ ಗ್ಯಾರಂಟಿ ಯೋಜನೆಗಳನ್ನ ಪಡೆದುಕೊಂಡಿದ್ದಾರೆ ಅವ್ರು ಮಾತ್ರ ವೋಟ್ ಹಾಕಿ ಅಂತ ಹೇಳ್ತೀರಾ? ಇಲ್ವಲ್ಲ. ಅಲ್ಲ ಅದನ್ನ ನೋಡ್ಕೊಂಡು ಮಾತಾಡೋಣ. ಏನಾದ್ರೂ ಕೇಂದ್ರದವರು ಏನು ಇವತ್ತು ಏನ್ ಬೆಲೆ ಏರಿಕೆ ಇರ್ಬೋದು, LPG ಇರ್ಬೋದು, ಪೆಟ್ರೋಲ್ ಇರ್ಬೋದು, ಇವತ್ತು ಯಾವ ರೀತಿ ಅವ್ರು ಬೆಲೆ ಏರಿಕೆ ಮಾಡಿ ಇವತ್ತು ಬಡವರನ್ನ ಇನ್ನಷ್ಟು ಬಡವರು ಮಾಡ್ತಾ ಇದ್ದಾರೆ. ಈ ರಾಜ್ಯದ ಜನರ ಜೀವನ ಏನಾಗ್ತಾ ಇತ್ತು, ಇವತ್ತು ಅವರ ಬದುಕನ್ನ ಕಟ್ಟಿಕೊಂಡು ನಾವು ಈ ರಾಜ್ಯದ ನೋಡಿ, ಈ ರಾಜ್ಯದ ಬಡವರು ಇರ್ಬೋದು, ಈ ರಾಜ್ಯದಲ್ಲಿ ಯಾರ್ಯಾರು ಅಸಹಾಯಕರಿದ್ದಾರೆ, ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿದ್ದಾರೆ, ಅವ್ರ ಬದುಕನ್ನು ಕಟ್ಟಿಕೊಡುವಂತ ಕೆಲಸ ಇದು ಆರ್ಥಿಕವಾಗಿ ಯಾರು ಹಿಂದುಳಿದಿದಾರಲ್ಲ ಅವ್ರಿಗೆ ಅಷ್ಟೇ ಸರ್ಕಾರ ಅಂತ ನೀವು ಡಿಕ್ಲೇರ್ ಮಾಡ್ತೀವಿ. ಮತ್ತೆ ನೀವು ಅದೊಂದೇ ಹೇಳ್ತಾ ಇದ್ರೆ ಇವಾಗ ಹೇಳ್ತಾ ಇರೋದು ಅಲ್ಲ, ನೀವು ಪದೇ ಪದೇ ಬಡವರ ಬಗ್ಗೆ, ಹೌದು ಬಡವರ ಬಗ್ಗೆ ಕಾಳಜಿ ಇಲ್ಲ ಅಂತ ಯಾರಾದ್ರೂ ಹೇಳ್ತಾ ಇದ್ದಾರಾ? ಇರ್ಲಿ. ನಾನು ಹೇಳೋದು ನೋಡಿ, ಈಗ ತಾವು ಒಬ್ರು ಟ್ಯಾಕ್ಸ್ ಪೇಯರ್, ಬಿಕಾಸ್ ಯುವರ್ ಎಂಪ್ಲಾಯಿ, ಸರಿನಾ? ನಿಮ್ಗೆ ಯಾವುದೋ ಒಂದು ಸ್ಕೀಮ್ಗಳಲ್ಲಿ ನೀವು ಬರಲ್ಲ. ನಾನು ಒಬ್ಬ ಟ್ಯಾಕ್ಸ್ ಪೇಯರ್, ಇವರು ಒಬ್ಬ ಟ್ಯಾಕ್ಸ್ ಪೇಯರ್, ಇಲ್ಲಿರುವಂತಹ ಹಲವಾರು ಜನ ಟ್ಯಾಕ್ಸ್ ಪೇಯರ್ ನಾವಿದ್ದೀವಿ. ಕರೆಕ್ಟ್. ಇವರು ಗ್ಯಾರಂಟಿ ಸ್ಕೀಮು, ಗ್ಯಾರಂಟಿ ಬೆನಿಫಿಷಿಯರೀಸ್ ಯಾರಿದ್ದಾರೆ ಅವ್ರು ಕೊಟ್ಟಿದ್ರೆ ಒಪ್ಕೊಳ್ಳೋಣ, ಆಯ್ತು, ಅವ್ರ ಜೀವನ ಉದ್ದಾರ ಆಯ್ತು ಅಂತ ಅವ್ರ ಸ್ಟೇಟ್ಮೆಂಟ್ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ನಾನು 3 ವರ್ಷದಿಂದ ಟ್ಯಾಕ್ಸ್ ಕಟ್ಟಿದ್ದೀರಲ್ವಾ, ನನಗೆ ನನ್ನ ತರ ಟ್ಯಾಕ್ಸ್ ಕಟ್ಟುವಂತಹ ಕೋಟ್ಯಾಂತರ ಜನರಿಗೆ ನಿಮ್ಮ ಸರ್ಕಾರ ಏನ್ ಮಾಡ್ಕೊಂಡು ಕೊಟ್ಟಿದ್ದೀರಾ ಹೇಳಿ? ನೀವು ಜವಾಬ್ದಾರಿ ಹೇಳಿದ್ರಿ. ಈಗ GST ಬಗ್ಗೆ ಮಾತಾಡಿದ್ರಿ, ಹೌದಾ? ನಾವು ಅತಿ ಹೆಚ್ಚು ಟ್ಯಾಕ್ಸ್ ನ ಪೇ ಮಾಡ್ತೀವಿ, 2ನೇ ಅತಿ ದೊಡ್ಡ ರಾಜ್ಯ ಕರ್ನಾಟಕ, ನಮಗೇನ್ರಿ ಕೊಡ್ತಾರೆ ಅಂತ ನೀವು ಹಿಂಗ್ ಕೇಳ್ತೀರೋ ಅಥವಾ ನಾವೆಲ್ಲರೂ ಕರ್ನಾಟಕದವ್ರು ಹೆಂಗ್ ಕೇಳಿದ್ರು ಅದೇ ರೀತಿ ಬೇರೆ ತೆರಿಗೆ ಕಟ್ಟದವರು ಕೂಡ ಇದ್ದಾರಲ್ಲ. ನಾನು ತೆರಿಗೆ ಹಣ ಕಟ್ಟುವಂತವನು, ನನ್ನ ತೆರಿಗೆ ನನ್ನ ಹಕ್ಕು, ನನಗೆ ಏನ್ ಮಾಡ್ಕೊಂಡು ಕೊಟ್ಟಿದ್ದಾರೆ ರೈತರಿಗೆ ಏನ್ ಮಾಡಿದ್ರೆ ಹೇಳಿ, ರೈತರಿಗೆ ಏನ್ ಮಾಡಿದ್ರೆ ಹೇಳಿ, ಓಲಿ ಹೇಳಿ, ರೈತರಿಗೆ ಯಾವ ಗ್ಯಾರಂಟಿ ಕೊಟ್ಟಿದ್ದಾರೆ? ರೈತರಿಗೆ ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ ಹೇಳಿ, ಕಳಿ ಸರ್. ಒಂದು ನಿಮಿಷ. ಎಸ್, ಯು ಹ್ಯಾವ್ ಪಾಯಿಂಟ್. ಕರ್ನಾಟಕಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಡೆಪ್ಟಿ CM ನಮ್ಮ ಪಕ್ಷ ಬೆಳೆಸೋಕ್ಕೋಸ್ಕರ ಸಂಘಟನೆ. ನಮ್ಗೇನು ಬೇಜಾರಿಲ್ಲ, ಅವ್ರ ಸಂಘಟನೆ ಬೆಳೆಸ್ಬೇಕಂದ್ರೆ ಡೆಪ್ಟಿ CM ಇಂದ ರಿಸೈನ್ ಮಾಡ್ಬಿಡ್ಲಿ, KPCC ಪ್ರೆಸಿಡೆಂಟ್ ಇರ್ಲಿ, ಅವ್ರ ಪಕ್ಷಕ್ಕೆ ಏನ್ ಬೇಕಾದ್ರೂ ಮಾಡ್ಲಿ. ಆದ್ರೆ ಅವರು ಇಲ್ಲ ಆದ್ರೆ ಅವರು ಡೆಪ್ಟಿ CM ಆಗುವಾಗ ಬೆಂಗಳೂರು ಬಗ್ಗೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರು. ಮೊದಲು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಬಾಟಲ್ ಬೆಂಗಳೂರು ಮಾಡಿದ್ರು. ಆಮೇಲೆ ಯಾವ್ದೋ ಇನ್ನೊಂದು ಕನ್ಸು ತೋರಿಸಿದ್ರು, ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಏನೋ ವರ್ಕೌಟ್ ಆಗ್ತಾ ಇಲ್ಲ, GB ಅಂತ ಮಾಡಿಬಿಟ್ಟು 5 ಪಾಲಿಕೆಗಳು ಮಾಡಿಬಿಟ್ಟು ಏನೋ ಇನ್ನೊಂದು ಬೆಂಗಳೂರಲ್ಲಿ ಡೆವಲಪ್ಮೆಂಟ್ ಮಾಡೋಣ ಅಂತ ಇನ್ನೊಂದು ಕನ್ಸು ನೋಡ್ಕೊಂಡ್ರು ಏನು ಇಲ್ಲ ಆಗ್ತಾ ಇಲ್ಲ. ಇವಾಗ ಸಮಾವೇಶಗಳು ಮಾಡ್ತಾ ಈ ಸರ್ಕಾರ ಸರ್ವನಾಶ ಆಗ್ಬಿಡುತ್ತೆ. ಸಮಾವೇಶ ಮಾಡ್ತಾ ಸರ್ವನಾಶ ಆಗ್ತಾ ಇದೆ. ಒಂದೊಂದು ವರ್ಷಕ್ಕೆ ಒಂದೊಂದು ಸಮಾವೇಶ ಅನ್ಕೊಂಡು ನಮ್ಮ ಟ್ಯಾಕ್ಸ್ ದುಡ್ಡು ಒಂದೊಂದು ಸಮಾವೇಶಕ್ಕೆ 100 ಕೋಟಿ ರೂಪಾಯಿ, ಒಂದು ಗುದ್ಲಿ ಪೂಜೆ ಮಾಡಕ್ಕೆ 50 ಕೋಟಿ ಖರ್ಚು ಮಾಡ್ತಾರಂತೆ. ಹಂಗೆ ಹೋಗಿ ಗುದ್ಲಿ ಪೂಜೆ ಮಾಡ್ಬೋದು. ಯಾವ್ದೋ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಓಪನ್ ಮಾಡ್ತಾ ಇದ್ರಂತ 50 ಕೋಟಿ ಖರ್ಚು ಮಾಡ್ತಾರಂತೆ. ಅದು ಯಾರು ಕೇಳೋರು ಇಲ್ಲ. ಒಂದ್ ನಿಮಿಷ, ಅದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡಬಾರ್ದು ಅಂತ ಸರ್ ಮಾಡ್ಲಿ, ಆದ್ರೆ ನಮ್ ಟ್ಯಾಕ್ಸ್ ದುಡ್ಡಲ್ಲಿ ಏನಕ್ಕೆ ಆತರ ವೇಸ್ಟ್ ಮಾಡ್ತಾ ಇದ್ದೀರಾ? ಗುದ್ಲಿ
ಪೂಜೆ ಮಾಡಕ್ಕೆ ಅಷ್ಟು ಮಾರ್ಕೆಟಿಂಗ್ ಬೇಕಾಗಿತ್ತ ನಿಮ್ಗೆ? ಏನ್ ಸ್ಟೇಡಿಯಂ ಓಪನ್ ಮಾಡ್ಬಿಟ್ಟಿದ್ದೀರಾ ನೀವು? ಬರೀ ಒಂದ್ ಗುದ್ಲಿ ಪೂಜೆ ತಾನೇ 5 ನಿಮಿಷ ಕೆಲ್ಸಕ್ಕೆ ಅಷ್ಟು ದುಡ್ಡು ಹಾಕ್ಬೇಕಾ? ಈಗ ಹೆಂಗಿದೆ ಅಂದ್ರೆ ಅಪೋಸಿಷನ್ ಅನ್ನೋದು ಭಯನೇ ಇಲ್ಲ ಈ ಸರ್ಕಾರಕ್ಕೆ, ಯಾರು ಏನು ಕೇಳಲ್ಲ, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು. ಓವರ್ ಆಲ್ ಇಂತಹ ಅನೇಕ ಘಟನೆಗಳು ಆಗ್ತಾ ಇರ್ತವೆ ಅಲ್ವಾ? ಬಿಜೆಪಿ ಗವರ್ಮೆಂಟ್ ಇದ್ದಾಗ್ಲೂ ಕೂಡ ಅದೇ ಪ್ರಶ್ನೆ ಏನ್ ಮಾಡ್ತೀರಾ, ಅಥವಾ ಈಗ ಕಾಂಗ್ರೆಸ್ ಅವ್ರು ಮಾತ್ರ ಹಿಂಗ್ ಮಾಡ್ತಿದ್ದಾರೆ ಅಂತನಾ, ಅಥವಾ ನಮ್ಮ ರಾಜಕೀಯ ವ್ಯವಸ್ಥೆಲ್ಲೇ ಹಿಂಗಿದೆ ಅಂತನಾ, ಅಥವಾ ನಾವು ಬಂದ್ರೆ ಏನೋ ಬದಲಾಯಿಸ್ಬಿಡ್ತೀವಿ ಅಂತನಾ? ಸರ್, ಯಾರು ಮಾಡಿದ್ರು ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ. ತಪ್ಪು ಯಾರು ಮಾಡಿದ್ರು ಪ್ರಶ್ನೆ ಮಾಡೋ ನಮ್ಗೆ ಅಧಿಕಾರ ಇದೆ. ನಾವು ಸೀಟ್ ಗೆದ್ದಿಲ್ಲ ಅಂದ್ರೆ ಜನರು ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ನೀವು ಒಂದು ರಾಜಕೀಯ ಪಕ್ಷ, ನೀವು ಪ್ರಶ್ನೆ ಮಾಡಿ ಅಂತ. ಐ ಆಮ್ ವಿತ್ ಯು ಫಾರ್ ದಟ್. ಕರೆಕ್ಟ್. ಯಾಕಂತ ಹೇಳಿದ್ರೆ ತೆರಿಗೆ ಅನ್ನೋದು ಏನ್ರಿ, ಇವ್ರು ಏನ್ ಅನ್ಕೊಂಡಿದ್ದಾರೆ, ಅದಕ್ಕೆ ಉಪೇಂದ್ರ ಅವರು ಸಿಕ್ಕಾಪಟ್ಟೆ ಬಡದ್ಕೊಳ್ತಾ ಇರ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸರ್, ಉಪೇಂದ್ರ ಅವರು ಇದ್ದಾರೆ, ನಮ್ಮಂತ ಪಕ್ಷಗಳಿದೆ, ಬೇರೆ ಹೊಸ ಹೊಸ ಪಕ್ಷಗಳು ಬರ್ತಾ ಇದೆ, ಹೊಸ ಮುಖಗಳು ಬರ್ತಾ ಇದೆ. ಪೆಟ್ರೋಲ್ ರೈಸ್ ಆಗ್ತಾ ಇದೆಯಲ್ಲ, ಇವರು ಕೇಂದ್ರ ಸರ್ಕಾರ ತೋರಿಸ್ತವ್ರಲ್ಲ ನಿಮ್ಗೆ, ಅದರಲ್ಲಿ ನಿಮ್ಗೆ ರಾಜ್ಯ ಸರ್ಕಾರದ ಪಾಲಿದೆ ಎಷ್ಟು ಇದೆ ಗೊತ್ತಾ ನಿಮ್ಗೆ? ಅವ್ರಿಗೆ ಎಷ್ಟು ಪ್ರಾಫಿಟ್ ಬರ್ತಾ ಇದೆ ಗೊತ್ತಾ ನಿಮ್ಗೆ? ಬೆಲೆ ಏರಿಕೆ ಆದಷ್ಟು ರಾಜ್ಯ ಸರ್ಕಾರದ ಶೇರ್ ಎಷ್ಟಿದೆ ಗೊತ್ತಾ ನಿಮ್ಗೆ? ಇವ್ರು ಎಷ್ಟು ಬೊಗಳೆ ಬಿಡ್ಕೊಂಡು ಓಡ್ತಾ ಇದಾರೆ, ರಾಜ್ಯ ಜನರಿಗೆ ಮೂರ್ಖನ್ ಮಾಡಕ್ ಹೋಗ್ತಾ ಇದ್ದಾರೆ ಅಲ್ಲಿ ಕುತ್ಕೊಂಡು. ಕೇಂದ್ರ ಸರ್ಕಾರಕ್ಕೆ ಹೇಳ್ಬೋದು ತಪ್ಪು, ಹೌದ್ರಿ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳ್ಕೊಳ್ಳುವಂತ ಒಂದು ಔದಾರ್ಯವೂ ಇಲ್ಲ ಅಂತ ಹೇಳಿದ್ರೆ ನಾವು ಮಾಡಿದ್ದೆಲ್ಲವೂ ಸರಿನಾ? ನಾವು ಬರೆಯೋ ಎಕ್ಸಾಮ್ ಅಲ್ಲಿ ಎಲ್ಲ 100ಕ್ಕೆ 100 ತೆಗ್ದಿದ್ದೀವಿ ಅಂತ ಹೇಳೋ ಒಂದು ಔದಾರ್ಯ ಇದೆಯಾ, ಅಥವಾ ಆ ಒಂದು ತಾಕತ್ತು ನಮಗೆ ಸಿಗುತ್ತಾ, ಇದೆಯಾ? ನೋಡಿ, ಇವತ್ತು ನಾವೇನ್ ಕೆಲಸ ಅಲ್ಲ, ನೀವು ಏನು ಹೆಂಗಿದ್ರ ಅಂದ್ರೆ ಮಾಡೆಲ್ ನೋಡ್ರಿ, ಮಾಡಿದ್ರೆ ಹಿಂಗ ಅಧಿಕಾರ ಮಾಡ್ಬೇಕು, ನಡೆಸಿದ್ರೆ ಹಿಂಗ ಆಡಳಿತ ನಡೆಸಬೇಕು ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ವಾಟ್ ಈಸ್ ಯುವರ್ ಪಾಯಿಂಟ್ ಆಫ್ ವ್ಯೂ? ಅಲ್ಲ, ನಾನು ಹೇಳ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿಗಳು ಏನು ಇವತ್ತು ನಾವು ಹೇಳಿದ್ರೆ ಅವ್ರ ಸರ್ಕಾರ ನಡೆಸ್ತಾರೆ, ಇನ್ನೊಬ್ರು ಸಂಘಟನೆ ಮಾಡ್ತಿಲ್ಲ. 258 ವಾಗ್ದಾನಗಳಲ್ಲಿ ನಾವು ಆಲ್ಮೋಸ್ಟ್ ಇವತ್ತು 70% ಅಷ್ಟು ವಾಗ್ದಾನಗಳನ್ನ ಪೂರ್ತಿ ಮಾಡಿದೀವಿ. ಇವತ್ತು ಅಭಿವೃದ್ಧಿ ಆಗ್ತಿರ್ಲಿಲ್ಲ ಅಂದ್ರೆ ನಾವು ತಲಾ ಆದಾಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಾ ಇದ್ವಾ? ಬಂಡವಾಳ ಹೂಡಿಕೆದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ಇರ್ತಾ ಇದ್ವಾ? ಇವತ್ತು ಜಿಡಿಪಿ ಸರ್ಕಾರದ 10 ಹೇಳಿದೆ, ನಮ್ದು ಇವತ್ತು ಜಿಡಿಪಿ ಕೇಂದ್ರ ಸರ್ಕಾರ ಇವತ್ತು ನಮ್ದು 10 ಇದೆ, ಕೇಂದ್ರ ಸರ್ಕಾರದ ಹೇಳಿದೆ. ಅಲ್ಲ, ನೀವೇನ್ ಮಾಡ್ತಿದ್ದೀರಾ ಗೊತ್ತಾ? ನಾವು ಸ್ಕೂಲಲ್ಲಿ ಗೊತ್ತಿರ್ಬೇಕು, 3 ಬಗ್ಗೆ ಹೇಳು ಅಂತ ಹೇಳಿದಾಗ 5 ಬಗ್ಗೆ ಹೇಳೋದು, 5 ಬಗ್ಗೆ ಅಂತ ಹೇಳಿದಾಗ ನಂಗೆ ಅದು ಬರುತ್ತೆ ಅಂತ ಹೇಳೋದು. ಹಂಗಾಗಬಾರ್ದು. ನೀವು ನಿಮ್ದು ಶರತ್ ಹೆಗಡೆ ಅವರೇ ನಮಸ್ಕಾರ. ಭಾರತೀಯ ಜನತಾ ಪಕ್ಷದ ವಕ್ತಾರರು ಜಾಯ್ನ್ ಆಗಿದ್ದಾರೆ. ಈ ಕಚ್ಚಾಟ ಹೊಸದೇನಲ್ಲ, ಸಿಕ್ಕಾಪಟ್ಟೆ ದಿನಗಳಿಂದ ಆಗ್ತಾನೆ ಇದೆ. ಆಮೇಲೆ ನಿಮ್ಮನ್ನು ಕೂಡ ಇರಲಿ, ನಿಮ್ಮ ಇದನ್ನು ತಗೊಂಡ್ಬಿಡೋಣ. ವಾಟ್ಸ್ ಯುವರ್ ಫಸ್ಟ್ ಪಾಯಿಂಟ್ ಇವತ್ತಿನ ಈ ಚರ್ಚೆ ಅಂತ ಕೇಳಿದಾಗ ಏನು ಅನ್ನಿಸ್ತು ನಿಮಗೆ? ಈಗ ಏನು ಈ ಕುರ್ಚೆ ಗುದ್ದಾಟ ಇದೆಯಲ್ಲ, ಜನರಿಗೆ ಕೇಳಿ 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 ರೋಸಿ ಹೋಗಿದ್ದಾರೆ ಸರ್. ಆದ್ರೆ ಈಗ ಏನ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಬೇಕಾಗಿದೆ. ನಮ್ಮ ಟ್ಯಾಕ್ಸ್ ಅಮೌಂಟ್ ಏನಾಗ್ತಾ ಇದೆ ನೋಡಿ, ಅದನ್ನೇ ನೋಡಿ. ಏನೇ ಒಂದು ವಿಷಯಗಳು ಬಂದಾಗ, ಚರ್ಚೆಗಳು ಬಂದಂತಹ ಸಂದರ್ಭದಲ್ಲಿ ಇವರು ಕೇಂದ್ರಕ್ಕೆ ಬೆಟ್ ಮಾಡೋ ತೋರಿಸೋದು ಒಂದು ಅವರದ್ದೊಂದು ಜನ್ಮಸಿದ್ಧ ಹಕ್ಕು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಿಮ್ದು ಹಂಗಿಲ್ಲ ಯಾವುದು ನೋಡಿ, ಅದನ್ನೇ. ಆಮೇಲೆ ನೀವು ಏನನ್ನೇ ನೀವು ಭ್ರಷ್ಟಾಚಾರದ ಬಗ್ಗೆ ಆಗ್ಲಿ, ಇವರ ಸಮಸ್ಯೆಗಳ ಬಗ್ಗೆ ಆಗ್ಲಿ, ಅಂದ್ರೆ ಜನಪರವಾಗಿ ಇರುವ ಕಾಳಜಿ ಇಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ನಿಮ್ಮ ಸರ್ಕಾರದಲ್ಲೂ ಭ್ರಷ್ಟಾಚಾರ ಇದೆ, ನಾವು ಅದನ್ನ ಏಕಾಏಕಿ ಹೇಳ್ತಾ ಇದೀವಿ. ಹೌದು, ನಮ್ದ್ರಲ್ಲಿ ಇದೆ ಅಂತ. ನಾವು ಇದೆ ಅಂತ ಹೇಳ್ತಾ ಇಲ್ಲ ಸ್ವಾಮಿ, ನಿಮ್ಮ ಸರ್ಕಾರವೇ ಇದೆ, ತನಿಖೆಗೆ ಆದೇಶ ಮಾಡಬಹುದಲ್ಲ. ನಾನು ಪ್ರತಿಯೊಂದು ಮಾಧ್ಯಮ, ದೃಶ್ಯ ಮಾಧ್ಯಮ ಆಗಿರೋ ಪತ್ರಿಕಾ ಮಾಧ್ಯಮದಲ್ಲಿ ಸಾಕಷ್ಟು ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ಸರ್ಕಾರನೇ ಇದೆ, ನೀವು ಯಾಕೆ ತನಿಖೆಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂದ್ರೆ, ನೀವು ಏನೋ ಅವರದ್ದು ಸರ್ಕಾರ ಇದೆ, ನಿಮ್ದು ವಿರೋಧ ಪಕ್ಷವಾಗಿ ಶಾಡೋ ಗವರ್ನಮೆಂಟ್ ಇದೆ, ನೀವು ಜನರ ಹತ್ರ ಏನೇನ್ ಮಾಡ್ತಾ ಇದ್ದೀರಿ, ಜನರ ಹತ್ರ ಯಾವ ವಿಚಾರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಿ, ಯಾವ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಜನರಿಗೆ ಯಾವ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ ನೋಡೋಣ. ಅದನ್ನೇ ಹೇಳ್ತೀನಿ ಸರ್. I will allow you. I need to take a break. I need to take a break. Let's go for a break now.